ಬೆಳಿಗ್ಗೆ ಬೇಗ ಎದ್ದು ನಾನು ಸ್ನಾನ ಮಾಡ್ಕೊಂಡು ಬಟ್ಲಂತ ಡ್ರೆಸ್ ಚೇಂಜ್ ಮಾಡಿ ಪೀಸಾಗಿ ರೆಡಿ ಆದೆ. ಬೆಳಗ್ಗೆನೆ ನಮ್ಮ ಸುಂದರಿ ನಮ್ಮ ಅಮ್ಮ ಹತ್ರ ಹೋಗಿ ಏನೋ ಕೇಳ್ತಾ ಇದ್ದು. ಅದಕ್ಕೆ ಅವಳನ್ನ ಎತ್ಕೊಂಡು ನಾನು ಅವಳಿಗೊಂಚೂರು ಕ್ವಾಟ್ಲೆ ಕೊಟ್ಟೆ. ನಾನಿವತ್ತು ಕಾಲೇಜ್ ಹತ್ರ ಹೋಗ್ಬೇಕಾಯ್ತು. ಅದಕ್ಕೆ ನಮ್ಮ ಅಮ್ಮಗೆ ಕಾಲೇಜಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಮನೆಯಿಂದ ಆಚೆ ಬಂದೆ. ಶೂ ಎಲ್ಲ ಹಾಕೊಂಡು ರೆಡಿಯಾಗಿ ಗಾಡಿ ಎತ್ಕೊಂಡು ಹಂಗೆ ಆಚೆ ಬಂದೆ. ನಮ್ಮಮ್ಮ ಅಲ್ಲಿ ನಿಂತಿತ್ತು. ಅದನ್ನ ನೋಡ್ಕೊಂಡು ನಮ್ಮ ಮನೆ ಮುಂದೆ ಎಲ್ಲ ಗಿಡ ಚೆನ್ನಾಗಿ ಬಂದೈತೆ ಅಂತ ಹತ್ತೋಸಿ ನಾನು ಇವಾಗ ಬೊಮ್ಸಂದ್ರ ಕಡೆ ಹೋಯ್ತಾ ಇದ್ದೆ. ಯಾಕಪ್ಪ ಅಂದ್ರೆ ಗಾಡಿ ನಿಲ್ಸ್ಬಿಟ್ಟು ಹೋಗೋಣ ಅಂತ. ಬೊಮ್ಸಂದ್ರಿಗೆ ಬಂದು ನಮ್ಮ ಅಣ್ಣ ಅಂಗಡಿ ಹತ್ರ ಗಾಡಿ ಪಾರ್ಕ್ ಮಾಡ್ಕೊಂಡು ಬಸ್ ಹತ್ಕೊಂಡು ಕಾಲೇಜ್ ಕಡೆ ಹೋಗೋಣ ಅಂತ ಹೋಯ್ತಾ ಇರ್ಬೇಕಾದ್ರೆ ಅಲ್ಲಿ ನೋಡಿದ್ರೆ ಬೇರೆ ತರನೇ ಆಗೋಯ್ತು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಅದೇನಂದ್ರೆ ಸಡನ್ ಆಗಿ ಮಳೆ ಬಂದ್ಬಿಡೋದ. ಮಳೆಯಿಂದ ಬೆಳಿಗ್ಗೆ ರೆಡಿಯಾಗಿ ಬಂದಿದ್ದೆಲ್ಲ ವೇಸ್ಟ್ ಆಯ್ತು ಅನ್ಕೊಂಡು ಬಸ್ ಹತ್ತಕ್ಕಂತ ಹೋದೆ. ಬಸ್ ಸ್ಟಾಪಿಗೆ ಬಂದು ನೋಡಿದ್ರೆ ಜನಸಾಗರ. ಅದೇ ಒಂದ್ ಬಸ್ ಬಂದಿದ್ದೆ ಕುರಿಗಳ ತರ ಎಲ್ಲ ಓಡೋಂಟೋದ್ರು ಬಸ್ ಹತ್ತಕ್ಕೆ. ಹೆಂಗ ಮಾಡಿ ನಾನು ಬಸ್ ಹತ್ಕೊಂಡೆ. ಅಲ್ಲಿ ನೋಡಿದ್ರೆ ಸೀಟೇ ಸಿಗ್ಲಿಲ್ಲ. ಫುಲ್ ಜನ ಜಾಸ್ತಿ ಇದ್ರು. ಸೀಟ್ ಸಿಕ್ತು ಅಂದ್ಬಿಟ್ಟು ಕೂತ್ಕೊಂಡೆ. ಅದ್ ನೋಡಿದ್ರೆ ಸೀನಿಯರ್ ಸೀಟು. ಯಾವ ತಾತ ಬಂದು ಎಬ್ರಿಸ್ತಾನೋ ಗೊತ್ತಿಲ್ಲ. ಸ್ಟಾಪ್ ಬಂತು. ಅದಕ್ಕೆ ಬಸ್ಸಿಂದ ಕೆಳಗೆ ಇಳ್ಕೊಂಡು ಕಾಲೇಜ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲೇ ಇದ್ದಾರೆ ಅಂತ ಗೊತ್ತಾಯ್ತು. ಅದಕ್ಕೆ ನೋಡಿ ಇವರೇ ನಮ್ಮ ಫ್ರೆಂಡ್ಸ್. ನಾ ಏನು ಕಾಲೇಜ್ ಹತ್ರ ಬಂದೆ ಅಂದ್ರೆ ಈ ತರ ಒಬ್ಬನ ಬರ್ಡೇ ಇತ್ತು. ಅವನ ಬರ್ಡೇ ಕೇಕ್ ಕಟ್ ಮಾಡೋಣ ಅಂತ ಕಾಲೇಜ್ ಹತ್ರ ಬಂದೆ. ಅಲ್ಲಿ ಏನ್ ಇಳ್ದೇ ಹೋದ್ರು ಗೋರ್ತಾ ಬಿದ್ದೋಳು ನಮ್ ಚೋಟ ಇಲ್ಲಿ. ಇವ್ರಿಗೆ ಕ್ಯಾಮ್ರಾ ನೋಡಿದ್ರೆ ನೋಡ್ತಾನೆ ಇರಲ್ಲ. ಗಂಡು ನೋಡಕ್ ಬಂದಾಗ ಹೆಂಗ್ ನಾಚ್ಕೋತಾರ ಆ ತರ ನಾಚ್ಕೊಂಡ್ ಕೂತಿದ್ರು. ನೋಡಿ ಗೈಸ್, ಕೇಕ್ ತಗೊಬನ್ನಿ ಅಂದ್ರೆ ನನ್ನ ಮಕ್ಕಳು ಎಲ್ಲ ಕಷ್ಟ ಬರೀ ಇಂಥದೆಯಾ.